ಮಾತನ್ನ? ಏನ್ ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆ ಏನು ಬೇಕಾಬಿಟ್ಟಿ ಮಾಡ್ತಾ ಇದೀವ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಈಗ ಅವ್ನು ಯಾರು ಇದನ್ನಲ್ಲ, ಅವ್ನ ಫಸ್ಟ್ ತೆಗಿರಲಿಲ್ಲ, ತಕ್ಷಣ ಕ್ರಮ ತೆಗಿಬೇಕು ಅವ್ನು. ಈಗ ಯಾರು ಒಬ್ರು ಕಳಿಸಿ. ಹೌದು, ಲಾಸ್ಟ್ ಟೈಮು ನಾವಿಲ್ಲಿ ನೀರು ತುಂಬಿಸೋದಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ವಾಪಸ್ ಏಮ್ ಆಗಿದ್ದಾಗ 2016-17 ಆಮೇಲೆ ನಾನು MLA ಆಗಿದ್ದಾಗ ಕಂಪ್ಲೀಟ್ ಆಯಿತು. ಬಟ್ ಏನು ಮಾಡಿದ್ದಾರೆ, ಸರಿಯಾಗಿ ಮಾಡಿಲ್ಲ ಅವರು. ಕಂಪ್ಲೀಟ್ ಮಾಡಿದ್ರು ಕೂಡ ಕೆರೆ ನೀರು ತುಂಬ್ತಾ ಇಲ್ಲ. ಗ್ರಾಮಸ್ಥೆಲ್ಲ ಏನು ಹೇಳ್ತಾರೆ, ಪೈಪ್ದೇ ಪ್ರಾಬ್ಲಮ್ಮು, ಪೈಪು ತುಂಬ ಸಣ್ಣದು ಹಾಕಿದ್ದಾರೆ ಡಯಾಮೀಟರ್, ಅದಕ್ಕೆ ತುಂಬಿಲ್ಲ ಅಂತ ಹೇಳ್ತಾರೆ. ಸೊ ನೀವು ಅಲ್ಲ, ಒಂದ್ಸರಿ ನೀವು ಅದಕ್ಕೆ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿಸಿ ಏನು ಪ್ರಾಬ್ಲಮ್ಮು, ಯಾತಿ ಕೆರೆ ತುಂಬ್ತಿಲ್ಲ ನೋಡಬೇಕು. ಮತ್ತು ಅದೇ ರೀತಿ ಚಿಕ್ಕ ದೊಡ್ಡ ಹೊಮ್ಮ ಕೆರೆ ಅಂತಲೂ ಇದೆ, ಅದು ಇದೇ ಪ್ರಾಬ್ಲಮ್ ಇದೆ. ಇವೆರಡೂ ಕೆರೆಗೆ ತುಂಬೋದಕ್ಕೆ ಏನು ಮಾಡಬೇಕು ಸ್ವಲ್ಪ ನೋಡ್ಬಿಟ್ಟು ಅದಕ್ಕೆ ಮಾಡಿಸಿ, ಇನ್ಸ್ಪೆಕ್ಷನ್ ಮಾಡಿಸ್ಬಿಟ್ಟು ಮಾಡಿ ಅದು ಕರೆಕ್ಟಾಗಿ. ಪೈಪ್ಲೈನ್ 70 ಲಕ್ಷದ. ಮತ್ತೆ ಈಗಾಗಲೇ ಹೊಮ್ಮದ ಕೆರೆಗೆ ಅಲ್ಲಿ ಇಂಜಿನಿಯರ್ಗಳು ಇನ್ನೊಂದು ಪ್ಯಾರಲ್ ಪೈಪ್ ಹಾಕಿ ತುಂಬಿಸ್ತೀವಿ ಅಂತ ಹೇಳಿದ್ರು ಹೊಮ್ಮದ ಕೆರೆಗೆ. ಅದು ಪ್ರಪೋಸಲ್ ಬಂದಿದೆ. ಒಂದ್ಸರಿ ನೋಡಿ ಯಾವ್ದು ಕರೆಕ್ಟ್. ಅಲಸ್ತ್ರಿ ಕಟ್ಟೆ, ಹೊಮ್ಮ ಕೆರೆ ಇವೆರಡಕ್ಕೂ ಏನ್ ಮಾಡಿದ್ರೆ ಕೆರೆ ತುಂಬುತ್ತೆ ಅಂತ ನೋಡಿ ಸ್ವಲ್ಪ. ಸರಿ ರೋಡ್ ಮಾಡ್ಕೊಂಡು